ಇವತ್ತು ಯಾರನ್ನು ಸ್ವಲ್ಪ ಕಾಫಿ ಟೀ ಕುಡಿಯೋಣ ಬನ್ನಿ ಅಂತ ಕೇಳಿದ್ರೆ ಇಲ್ಲಪ್ಪ ಬೇಡ ನನಗೆ ಗ್ಯಾಸ್ಟ್ರಿಕ್ ಇದೆ ಅಂತಾರೆ. ಅದೊಂಥರ ಗ್ಯಾಸ್ಟ್ರಿಕ್ ಅಂತ ಹೇಳ್ಕೊಳ್ಳೋದು ಫ್ಯಾಷನ್ ಆಗಿಬಿಟ್ಟಿದೆ. ಆದರೆ ಅದು ನಮ್ಮ ಸಿಟಿಯವರಲ್ಲೇ ಜಾಸ್ತಿ. ಹಳ್ಳಿಯವರು ಗ್ಯಾಸ್ಟ್ರಿಕ್ ಅನ್ನೋದು ತುಂಬ ಕಡಿಮೆ. ನೀವು ಗಮನಿಸಿದ್ದೀರಾ? ಅವ್ರು ಎಷ್ಟು ಸತಿ ಬೇಕಾದ್ರೂ ಕಾಫಿ ಟೀ ಕುಡಿತಾರೆ, ಚೆನ್ನಾಗಿ ಊಟ ಮಾಡ್ತಾರೆ. ಯಾಕೆಂದರೆ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಮೈ ಶ್ರಮ ಜಾಸ್ತಿ ಇರುತ್ತೆ. ಸಿಟಿನಲ್ಲಿ ನಮ್ಮ ಆಧುನಿಕ ನಮ್ಮ ಜೀವನ ಶೈಲಿ ಏನಿದೆ ಅಂದರೆ ಜಾಸ್ತಿ ಫ್ಯಾನ್ ಕೆಳಗಡೆ ಕೂತಿರೋದು, ಒಂದೇ ಕಡೆ ಸೀಟಲ್ಲಿ ಕೂತು ಕೆಲಸ ಮಾಡೋದು, ಕಂಪ್ಯೂಟ್ರ್ ನೋಡೋದು, ದೈಹಿಕ ಶ್ರಮ ಕಡಿಮೆ. ಇದರಲ್ಲಿ ಏನಾಗುತ್ತೆ, ಈ ಥರ ಕಾಯಿಲೆಗಳು ಗ್ಯಾಸ್ಟ್ರಿಕ್ಕು, ಬಿ ಪಿ, ಶುಗರ್ ಅಂತ ಕಾಯಿಲೆಗಳು ಬರೋದು ತುಂಬ ಹೆಚ್ಚು. ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಏನಕ್ಕೆ ಬರುತ್ತೆ, ಈ ಎದೆ ಉರಿ ಏನಕ್ಕಾಗತ್ತೆ? ಮುಖ್ಯವಾಗಿ ಅದಾಗೋದು ನಮ್ಮ ಜಠರದಲ್ಲಿರೋ ಅಂದರೆ ಸ್ಟಮಕ್ ಅಂತಾರಲ್ಲ, ಜಠರ, ಅದರಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಒಂದು ಆ್ಯಸಿಡ್ ಉತ್ಪತ್ತಿ ಆಗುತ್ತೆ. ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬ ಅವಶ್ಯಕವಾಗಿ ಬೇಕಾಗಿರೋ ಒಂದು ಆಮ್ಲ. ಆದರೆ ಇದು ಊಟ ಬಂದಾಗ ಆ ಆ್ಯಸಿಡ್ ಬಂದರೆ ತೊಂದರೆ ಇಲ್ಲ, ಊಟ ಜೀರ್ಣ ಆಗುತ್ತೆ. ಏನೂ ಇಲ್ಲದೆ ಇದ್ದಾಗ ಈ ಆ್ಯಸಿಡ್ ಪ್ರೊಡ್ಯೂಸ್ ಆದರೆ ಏನಾಗುತ್ತೆ? ಅದಕ್ಕೇನಾದ್ರು ಬೇಕಲ್ಲ ಜೀರ್ಣ ಆಗೋಕ್ಕೆ. ಅದು ಹೊಟ್ಟೆನ ಒಳಪದರನೇ ಜೀರ್ಣ ಮಾಡ್ಕೊಳ್ಳೋಕೆ ಶುರು ಆಗುತ್ತೆ. ಅಂದರೆ ಇರಿಟೇಷನ್ ಶುರು ಆಗುತ್ತೆ. ಅದಕ್ಕೆ ಸೂಕ್ತವಾದ ಉಪಚಾರ ಮಾಡಲಿಲ್ಲ ಅಂದರೆ ಅದು ಅಲ್ಸರಾಗಿ ಫಾರ್ಮ್ ಆಗಿಬಿಡುತ್ತೆ. ಮುಖ್ಯವಾಗಿ ಇದಾಗ ಕಾರಣ ಏನಂದರೆ, ನಾವು ಕೋಪ ಮಾಡಿಕೊಂಡಾಗ, ಉದ್ರೇಕಗೊಂಡಾಗ, ಬೇಜಾರಾದಾಗ, ಆತಂಕಕ್ಕೊಳಗಾದಾಗ ಮಿದ್ಲಿನಿಂದ ವೇಗಸ್ ಅನ್ನೋ ನರ ಹೊರಡುತ್ತೆ. ಆ ನರ ಏನಾಗುತ್ತೆ, ಅದು ಸ್ಟಿಮ್ಯುಲೇಟ್ ಆದಾಗ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಜಾಸ್ತಿ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಮಾಡುತ್ತೆ ಸ್ಟಮಕ್ಕಲ್ಲಿ. ಅದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಇದನ್ನು ಹೇಗೆ ತಡೆಗಟ್ಬೋದು? ಇದಲ್ದೇ ಗ್ಯಾಸ್ಟ್ರಿಕ್ ಆಗೋಕ್ಕೆ ನಮ್ಮ ಲಿವರ್ನ ಸಮಸ್ಯೆಗಳು ಮತ್ತು ಆ ಗಾಲ್ ಬ್ಲ್ಯಾಡರ್ನ ಸಮಸ್ಯೆಗಳಿದ್ದಾಗಲೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುತ್ತೆ. ಇದನ್ನು ಹೇಗೆ ಹೋಗಲಾಡಿಸ್ಕೋಬೋದು? ಮುಖ್ಯವಾಗಿ ನಮ್ಮ ಜೀವನ ಶೈಲಿನ ನಾವು ಬದಲಾಯಿಸ್ಕೋಬೇಕು. ಹಸುವಾದಾಗ ಮಾತ್ರ ಊಟ ಮಾಡಬೇಕು, ಅತಿಯಾಗಿ ತಿನ್ನಬಾರ್ದು, ಮತ್ತು ಸ್ಮೋಕಿಂಗು ಮತ್ತು ಆಲ್ಕೋಹಾಲು ಇದನ್ನೆಲ್ಲ ನಿಲ್ಲಿಸೇ ಬಿಡಬೇಕು. ಮತ್ತು ದಿನಾನು ವ್ಯಾಯಾಮ ಮಾಡಬೇಕು, ಯೋಗ, ಈ ಥರದ್ದೆಲ್ಲ ಮಾಡಿದ್ರೆ ಈ ಗ್ಯಾಸ್ಟ್ರಿಕ್ ಅನ್ನೋದು ಇರೋದೇ ಇಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕು, ಖುಷಿಯಾಗಿರಬೇಕು. ಆವಾಗ ಈ ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆ ನಮ್ಮ ಹತ್ರನೇ ಬರಲ್ಲ. ಮತ್ತು ನಮ್ಮ ಜೀವನ ಶೈಲಿನೂ ನಾವು ಬದಲಾಯಿಸ್ಕೋಬೇಕು. ಆದಷ್ಟು ಹತ್ತಿರ ಸ್ಥಳಗಳಿಗೆ ನಾವು ನಡ್ಕೊಂಡೇ ಹೋಗಬೇಕು, ಮತ್ತು ಕುಟುಂಬದ ಜೊತೆ ಹೆಚ್ಚಾಗಿ ಕಳೀಬೇಕು. ಇದೆಲ್ಲ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ತುಂಬ ಕಡಿಮೆ ಇರುತ್ತೆ. ಮತ್ತು ಹೀಗೆ ಹಣ್ಣುಗಳು, ಹಸಿ ತರಕಾರಿಗಳನ್ನ ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ. ಹೋಮಿಯೋಪತಿನಲ್ಲಿ ಗ್ಯಾಸ್ಟ್ರಿಕ್ಗೆ ತುಂಬ ಒಳ್ಳೆಯ ಔಷಧಿ ಇದೆ. ಮುಖ್ಯವಾಗಿ ಆ ಗ್ಯಾಸ್ಟ್ರಿಕ್ ಅಂತ ನೀವು ಬಂದಾಗ ನಾವು ಕೇಳ್ತೀವಿ, ನೀವು ಯಾವುದಾದ್ರು ಆತಂಕಕ್ಕೊಳಗಾಗಿದ್ದೀರಾ, ಖಿನ್ನತೆಗೊಳಗಾಗಿದ್ದೀರಾ, ಊಟ ಸರಿಗೆ ಮಾಡ್ತಿದ್ದೀರಾ, ನಿಮ್ಗೆ ಯಾಕೆ ಈ ಕಾಯಿಲೆ ಬಂದಿರ್ಬೋದು ಅಂತ ಕೇಳ್ತೀವಿ. ಮತ್ತು ಅದನ್ನು ನಾವು ಮಾತಾಡ್ತಾ ನಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಈ ಥರ ಗ್ಯಾಸ್ಟ್ರಿಕ್ ಆಗಿದೆ ಅಂತ. ಆ ಕಾರಣನ ಪತ್ತೆ ಮಾಡಿ ಅದಕ್ಕೆ ಸೂಕ್ತವಾದ ಹೋಮಿಯೋಪತಿ ಔಷಧಿ ಕೊಟ್ಟರೆ ಗ್ಯಾಸ್ಟ್ರಿಕ್ ಪೂರ್ತಿಯಾಗಿ ವಾಸಿಯಾಗುತ್ತೆ. ಮೊನ್ನೆ ಒಬ್ಬರು ಬಂದಿದ್ದರು, ಒಬ್ಬ ಬಿಸ್ನೆಸ್ಮನ್ ಅವರು, ಅಂಗಡಿ ನಡೆಸ್ತಾರೆ. ಯಾವಾಗಲೂ ಒತ್ತಡ, ಇವತ್ತು 50,000 ಬಿಸ್ನೆಸ್ ಮಾಡಿದ್ರೆ ಅಂದರೆ ಮುಂದಿನ ತಿಂಗಳು 75,000 ಮಾಡಬೇಕು, ಆಮೇಲೆ 1,00,000 ಮಾಡಬೇಕು, ಹೀಗೆ ಮಹತ್ವಾಕಾಂಕ್ಷೆ ತುಂಬ. ಹಾಗಾಗಿ ನೆಮ್ಮದಿ ಇಲ್ಲ, ಯಾವಾಗಲೂ ತಲೆ ಓಡ್ತಾ ಇರುತ್ತೆ. ಅದಕ್ಕೆ ಪೂರಕ ಆಗೋವಾಗೆ ಜಾಸ್ತಿ ಕಾಫಿ ಟೀ ಕುಡಿತಾರೆ. ಮತ್ತು ಕೋಪ ಸಿಕ್ಕಾಪಟ್ಟೆ ಜಾಸ್ತಿ, ಹೇಳಿದ ತಕ್ಷಣ ಕೆಲಸಗಳಾಗ್ಬಿಡ್ಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಎಲ್ಲರನ್ನೂ ಬೈಯೋದು, ಅವರು ಕೋಪ ಮಾಡ್ಕೊಳ್ಳೋದು, ಇದೆಲ್ಲ ಜಾಸ್ತಿ. ಹಾಗೆ ಅವ್ರಿಗೆ ಸೂಕ್ತವಾದ ನಮ್ಮಲ್ಲಿ ಒಂದು ಔಷಧಿ ಇದೆ, ನಕ್ಸ್ವಾಮಿಕ ಅಂತ. ಅವ್ರಿಗೆ ಇನ್ನೊಂದು ಅಭ್ಯಾಸ ಆಯಿತು, ನೀವು ಮಲ ವಿಸರ್ಜನೆ ಅಂದರೆ ಮೋಷನ್ಗೆ ದಿನಕ್ಕೆ 4-5 ಸತಿ ಹೋಗೋದು. ಇದ್ರ ಜೊತೆಗೆ ಎದೆ ಉರಿ, ಊಟ ಸೇರಲ್ಲ, ಮತ್ತು ಚಳಿ ತಡೆಯಲ್ಲ ಅವರು. ಇದೆಲ್ಲ ಅಂಶನ ನಾವು ಗಣನೆಗೆ ತಗೊಂಡು ಅವರಿಗೆ ನಕ್ಸ್ವಾಮಿಕ ಅಂತ ಒಂದು ಔಷಧಿ ಕೊಟ್ಟು, ಅದು ಕೊಟ್ಟು 1 ವಾರದಲ್ಲೇ ಪೂರ್ತಿ ಗ್ಯಾಸ್ಟ್ರಿಕ್ ಕಡಿಮೆ ಆಯಿತು. ಇದ್ರ ಜೊತೆಗೆ ಅವರ ಆಹಾರದಲ್ಲಿ ಮತ್ತು ಲೈಫ್ ಸ್ಟೈಲಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕೆ ಸೂಚಿಸ್ತು. ಇದೆಲ್ಲದರಿಂದ ಅವ್ರಿಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಯಿತು. ಇನ್ನೊಬ್ಬರು ಲೇಡಿ ಬಂದಿದ್ದರು, ಅವರು ಸಿಕ್ಕಾಪಟ್ಟೆ ತಲೆನೋವು ಜೊತೆಗೆ ಎದೆ ಉರಿ. ಈ ತಲೆನೋವು ಬಿಸಿಲಿಗೆ ಹೋದರೆ ಜಾಸ್ತಿ ಆಗುತ್ತೆ. ಜೊತೆಗೆ ಉಪ್ಪು ತಿನ್ನೋ ಅಭ್ಯಾಸ, ಉಪ್ಪು ಅವ್ರಿಗೆ ಎಕ್ಸ್ಟ್ರಾ ಬೇಕು, ಮನೆಯವ್ರು ನಾರ್ಮಲ್ ಇದೆ ಅಂದ್ರೂ ಅವ್ರಿಗೆ ಜಾಸ್ತಿ ಬೇಕು. ಇದೆಲ್ಲ ಅಂಶನ ಗಣನೆಗೆ ತಗೊಂಡು ಅವ್ರಿಗೆ ನೇಟ್ರಮ್ಯೂರ್ ಅನ್ನೋ ಔಷಧಿ ಕೊಟ್ಟು ಸ್ವಲ್ಪ ದಿವಸದಲ್ಲೇ ಗ್ಯಾಸ್ಟ್ರಿಕ್ ಪೂರ್ತಿಯಾಗಿ ವಾಸಿ ಆಯಿತು.
ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್, ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.